ನಮಸ್ಕಾರ. ಎಲ್ಲರೂ ಗೆಗಲ್ಲು ಎಡುತ್ತಾರೆ, ಆದರೆ ಪರಿಸ್ಥಿತಿಗಳು ಅವರನ್ನೇ ಸೋಲಿಸುತ್ತವೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಅರುಣ್ ಎನ್ನುವ ಹುಡುಗ ವಾಸವಾಗಿದ್ದು, ಬಾಲ್ಯದಿಂದಲೇ ಅವನಿಗೆ ಒಂದು ದೊಸ್ತು ಕನಸಿತ್ತು. ಅವನು ಒಬ್ಬ ಪ್ರಶಸ್ತ ಚಿತ್ರಗಾರನಾಗಬೇಕೆಂಬುದು ಆಸೆ ಹೊಂದಿದ್ದನು. ಹಾಳೆಯ ಕದಗಳ ಮೇಲೆ, ಪುಸ್ತಕ ಖಾಲಿ ಪುಟಗಳ ಮೇಲೆ, ಮನೆಯ ಗೋಡೆಗಳ ಮೇಲೂ ಅವನು ಸುಂದರ ಚಿತ್ರಗಳ ಬರೆಯುತ್ತಿದ್ದನು. ಅವನ ಶಿಷ್ಯಗಳು ಅವನ ಚಿತ್ರಗಳನ್ನು ನೋಡಿ ಹೀಗೆ ಹೇಳುತ್ತಿದ್ದರು: ಅರುಣ್, ನಿನ್ನೆ ಕೈಯಲ್ಲಿ ಅದ್ಭುತವಾದ ಪ್ರತಿಭೆ ಇದೆ. ಒಂದು ದಿನ ನೀನು ದೋಸ್ತ್ ಚಿತ್ರಗಾರನಾಗುತ್ತೀಯ. ಈ ಮುತ್ತುಗಳ ಅರುಣ್ ಮನಸ್ಸಿನ ಆಶೆಯಿಂದ ತುಂಬಿಸಿದ್ದನು. ಆದರೆ ಕಾಲ ಕೈಮುತ್ತಾ ಹೋದೆ ಅವನ ಜೀವಿತ ಬದಲಾಯಿತು. ಅವನ ತಂದೆ ತೀವ್ರ ಅಸುಖಕ್ಕೆ ಹಿಡಿದರು. ಕುಟುಂಬ ವರಿಮಾನ ನಿಂತು ಹೋಯಿತು. ಮನೆಯ ಜವಾಬ್ದಾರಿ ವಸೂಲು ಅರುಣ್ ತನ್ನ ಕಾದನ್ನ ಮಧ್ಯದಲ್ಲಿ ಬಿಟ್ಟು ಒಂದು ಚಿಕ್ಕ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಬೇಕಿತ್ತು. ಬೆಳಗ್ಗೆಯಿಂದ ರಾತ್ರಿ ವರೆ ಅವನು ಕಷ್ಟಪಟ್ಟು ದುಡಿಯುತ್ತನು. ಕ್ರಮೇಣ ಅವನ ಚಿತ್ರಗಳು ಕಾಣೆಯಾದವು. ಅವನ ಪೆನ್ಸಿಲ್ ಧೂಳು ತಿನ್ನಲು ಪ್ರಾರಂಭಿಸಿತು. ಅವನ ಕನಸು ಮನಸ್ಸಿನ ಒಂದು ಮೂಲೆಯಲ್ಲಿ ಮಾರೆಯಾಯಿತು. ಹಲವು ವರ್ಷಗಳು ಕಳೆದವು. ಒಂದು ದಿನ ಅಂಗಡಿಗೆ ವೃದ್ಧ ವ್ಯಕ್ತಿ ಬಂದರು. ಕೈತುದ್ದ ಸಮಯದಲ್ಲಿ ಅರುಣ್ ಹಳೆಯ ಕಾಗದ ಹಿಂಭಾಗದಲ್ಲಿ ಒಂದು ಚಿಕ್ಕ ಚಿತ್ರವನ್ನು ಬರೆದಿರುವುದನ್ನು ಅವರು ನೋಡಿದರು. ವೃದ್ಧರು ಕೇಳಿದರು: ಈ ಚಿತ್ರವನ್ನು ಯಾರು ಬರೆದಿದ್ದು? ಅರುಣ್ ನಿಧಾನವಾಗಿ ಹೊಳೆಯದು: ನಾನೇ. ವೃದ್ಧರು ಸಕುತ್ತ ಹೇಳಿದರು: ತುಂಬ ಚೆನ್ನಾಗಿದೆ, ನೀನು ಚಿತ್ರಗಾರನ? ಅರುಣ್ ದುಃಖ ನಾಗಡಿಯೊಂದಿಗೆ ಹೇಳಿದ್ದು: ಇಲ್ಲ ಸರ್, ಬಾಲ್ಯದಲ್ಲಿ ಚಿತ್ರ ಬಿಡಿಸುತ್ತಿದೆ, ಆದರೆ ಜೀವಿತ ನನಗೆ ಮುಂದುವರಿಯಲು ಅವಸರ ಕೊಡಲಿಲ್ಲ. ವೃದ್ಧರು ಅವನ ಕಣ್ಣುಗಳ ನೋಡಿ ಕೇಳುವುದರು: ನಿನ್ನಲ್ಲಿ ಪ್ರತಿಭೆ ಇರಲಿಲ್ಲವೆಂದು ಚಿತ್ರ ಬಿಡಿಸುವುದೆಂದೇ ಬಿಟ್ಟೆಯೋ? ಅರುಣ್ ಹೇಳಿದನು: ಇಲ್ಲ. ಚಿತ್ರ ಬಿಡಿಸುವುದು ನಿನಗೆ ಇಷ್ಟ ಇರಲಿಲ್ಲವಾ? ಅರುಣ್ ಮತ್ತೆ ಹೇಳುವುದು: ಇಲ್ಲ. ಹರಿದಾರಿಗೆ ಯಾಕೆ ಸಿಲ್ಲಿಸಿದೆ? ಅರುಣ್ ತಲೆಯನ್ನು ತಗ್ಗಿಸಿ ಹೇಳಿದನು: ಪರಿಸ್ಥಿತಿಗಳು ನನ್ನ ಪರ ಇರಲಿಲ್ಲ. ವೃದ್ಧರು ಕೆಲವರು ಕ್ಷಣ ಮನವಾಗಿದ್ದರು. ನಂತರ ಹೀಗೆ ಹೇಳುವರು: ಗಾನೆ ಒಂದು ಸಣ್ಣ ಬೀಜದೊಳಗೆ ದೊಡ್ಡ ಮರ ಒಳಗೆ ಇರುತ್ತದೆ. ಆ ಬೀಜ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದ್ದುವಾಗ ಅದಕ್ಕೆ ಕತ್ತಲೆ ಮಾತ್ರ ಕಾಣುತ್ತದೆ. ಮಣ್ಣು ಅದನ್ನೇ ಒತ್ತುತ್ತದೆ, ಮಳೆ ಅದನ್ನು ಹೊಡೆಯುತ್ತದೆ, ಗಾಳಿ ಅದನ್ನು ಅಲುಗಾಡಿಸುತ್ತದೆ. ಆದರೂ ಆ ಬೀಜ ನನ್ನ ಜೀವಿತ ಮುಗಿಯಿತು ಎಂದು ಯೋಚಿಸುವುದಿಲ್ಲ. ಅದು ನಿಧಾನವಾಗಿ ಮಣ್ಣನ್ನು ಸೀಳಿಕೊಂಡು ಮೇಲಕ್ಕೆ ಬರುತ್ತದೆ, ಬೆಳಗಿನ ಕೊಡೆಗೆ ಬೆಳುತ್ತದೆ. ಯಾಕೆಂದರೆ ಅಂತ್ಯ ಮಣ್ಣಿನೊಳಗೆ ಹೂತಿ ಹೋಗಿ ನಾಶವಾಗಲು ಹುಟ್ಟಿಲ್ಲ, ದೊಡ್ಡ ಮರವೇ ಹುಟ್ಟಿಲ್ಲ. ಈ ಮಾತುಗಳು ಅರುಣನ ಮನಸ್ಸಿನ ಆಳವಾಗಿ ತಾಕಿದವು. ಆ ರಾತ್ರಿ ಅನೇಕ ವರ್ಷಗಳ ನಂತರ ಅವನು ಮತ್ತೆ ಪೆನ್ಸಿಲ್ ಹಿಡಿದನು. ಮೊದಲನೇ ಚಿತ್ರ ಪರಿಪೂರ್ಣವಾಗಿರಲಿಲ್ಲ, ಆದರೆ ಅವನು ನಿಲ್ಲಿಸಲಿಲ್ಲ. ಪ್ರತಿದಿನ ಕೆಲಸ ಮುಗಿದರೂ ನಿರಂತರ 10 ನಿಮಿಷ ಚಿತ್ರ ಬಿಡಿಸಲು ಪ್ರಾರಂಭಿಸಿದನು. 10 ನಿಮಿಷ 30 ನಿಮಿಷವಾಯಿತು. 30 ನಿಮಿಷ ಒಂದು ಮಣಿಕೆ ತೀರ್ತು. ತಿಂಗಳುಗಳು ಕಾಡ ಮುತ್ತಿದೆ. ಅವನ ಪ್ರತಿಭೆ ಮತ್ತೆ ಅರಳಲು ಪ್ರಾರಂಭಿಸಿತು. ಅವನು ತಾನು ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲು ಪ್ರಾರಂಭಿಸಿದ್ದು ಮೊದಲಿಗೆ ಇವರು ಗಮನಿಸಲಿಲ್ಲ. ಕೆಲವರು ಅವನ್ನ ಪರಿಹಾಸ ಮಾಡಿದರು: ಈ ವಯಸ್ಸಿನಲ್ಲಿ ಈಗ ಈ ಸೀನು ಚಿತ್ರಗಾರನಾಗುತ್ತಿರುವ ಎಂದು ಕೇಳುವುದು. ಆದರೆ ಈ ಬಾರಿ ಅರುಣ್ ಪರಿಸ್ಥಿತಿಗಳ ಮುನ್ನೆ ತಲೆಬಾಗಲಿಲ್ಲ. ಅವನು ತಾನು ಪ್ರಾರ್ಥನವನ್ನು ಮುಂದುವರಿಸಿದ್ದು.
ഒരു ದಿನ ಅವನೇ ಚಿತ್ರವೊಂದು ಪ್ರಸಿದ್ಧ ವ್ಯಕ್ತಿಯ ಗಮನಕ್ಕೆ ಬಂದು ಅವನಿಗೆ ಮೊದಲೇ ದೊಡ್ಡ ಆರ್ಡರ್ ದೊರೆಯಿತು. ನಂತರ ಇನ್ನೆಷ್ಟು ಅವಸರಗಳು ನಂದವು. ಕೆಲವು ವರ್ಷಗಳೇ ತಂದೆಯರ ಕಲಾ ಪ್ರದರ್ಶನ ಜಿಂದಿಗ ಅರುಣ್ ಹೀಗೆ ಹೇಳುವುದು. ತಾನು ಎಂದಿಗೂ ಸೋದರವಾದಿಲ್ಲ. ತನ್ನೊಳಗಿದ ವಿಜಯದ ಪರಿಸ್ಥಿತಿಗಳೇ ಬಾರಳ ಕೆಳಗಿದ ತಾನೇ ಮರೆಯಿಸಿದ್ದೆ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನು ಪ್ರತಿಭೆ ಕಾಣಿಸು ಮತ್ತು ಭಾರ ಸಾಧ್ಯಗಳನ್ನು ಹೊತ್ತು ಹುಟ್ಟುತ್ತಾನೆ. ನಡೆಯಲು ಕಾಲುತ್ತಿರುವ ಒಂದು ಚಿಕ್ಕ ಮಗುವನ್ನು ಸೋಡಿ ಅದು ಹಲವು ಬಾರಿ ಬೀಳುತ್ತದೆ, ಆದರೆ ನಡೆಯುನ್ನ ನಿಲ್ಲಿಸುವುದಿಲ್ಲ. ಯಾಕಂದರೆ ಸೋಳನ್ನು ಒಪ್ಪಿಕೊಳ್ಳುವುದನ್ನು ಅದಕ್ಕೆ ಇದು ಕಲಿಸಿಲ್ಲ. ನಂತರ ಜೀವನ ನಮಗೆ ಭಯವನ್ನು ಕಲಿಸುತ್ತದೆ. ಬಂಧನೆ, ವಿಫಲತೆ, ಜನರಟಿಕ, ಕುಟುಂಬ ಜವಾಬ್ದಾರಿ, ತಿರಸ್ಕಾರ, ನಿರಾಶೆ ಮತ್ತು ಬೇರೆ ಬೇರೆ ತಮಾರಾಗ ಮಾತುಗಳು ಇವೆಲ್ಲೂ ನಮ್ಮಳೆ ವಿಜಯನ ಸಿದ್ಧಾನವಾಗಿ ಮುಚ್ಚಿಪಡುತ್ತವೆ. ಆದರೆ ನೆನಪಿಡಿ, ಎಲ್ಲರೂ ಗೆಲ್ಲಲು ಹುಟ್ಟುತ್ತಾರೆ, ಆದರೆ ಅಲ್ಲಿ ಪ್ರತಿಭೆಯ ಕೊರತೆಯದು ಅಲ್ಲ. ಕಠಿಣ ಪರಿಸ್ಥಿತಿಗಳೇ ಕಾರಣದಿಂದ ಸೋಲುತ್ತಾರೆ. ಆದರೂ ಪರಿಸ್ಥಿತಿಗಳ ನಮಗೆ ಅಂತಿಮ ತೀರ್ಪಲ್ಲ. ನಿಮ್ಮ ಆರಂಭ ಹೇಗಿತ್ತು ಎನ್ನುವುದು ಮುಖ್ಯವಲ್ಲ, ನೀವು ಮತ್ತೆ ಆರಂಭಿಸಲು ಸಿದ್ಧರಿದ ಎನ್ನುವುದು ಮುಖ್ಯ. ನಿಮ್ಮ ಕನಸು ಇನ್ನೂ ನಿಮ್ಮಳಾಗೆ ಜೀವಿದಾಕಿದರೆ ನೀವು ಇಂದು ಸೋತಿಲ್ಲ. ಇಂದು ഒരു ಸಣ್ಣ ಹೆಜ್ಜೆ ಇಡಿ, ഒരു ಪುಟ ಓದಿ, ಒಂದು ಹೊಸ ಕೌಶಲ್ಯ ಕಲಿಯಬೇಕು. 10 ನಿಮಿಷ ಅಭ್ಯಾಸ ಮಾಡಿ, ഒരു ಅಭ್ಯಾಸ ಮತ್ತೊಬ್ಬದ ಶ್ರಮಿಸಿ. ಜೀವನ ಬದಲಾಯಿಸಲು ಸಮಯದಲ್ಲೂ ದೊಡ್ಡ ಅವಸರ ಬೇಕಿಲ್ಲ. ಕೆಲವೊಂದು ಸಣ್ಣ ನಿರ್ಧಾರ ಸಾಕು. ನಿಮ್ಮ ಪರಿಸ್ಥಿತಿಗಳೇ ಹೀಗೆಗಳಿ ತೀವು ನನ್ನ ಕೆಲವು ಕಾಲ ತಡೆದಿರುವರು. ತೀವನ್ನು ನಿರಾಶೆಗಳಿರಬಹುದು, ಆದರೆ ನಾಳೆಯಿಂದ ವಿಜಯ ನಾಶ ಮಾಡಲು ನಿಮಗೆ ಸಾಧ್ಯವಲ್ಲ. ನೀವು ಸೋಲಿൽ ಹುಟ್ಟಿಲ್ಲ, ತೀವ್ರ ಬೆಳೆಯಡಿ ಹುಟ್ಟಿದಿರಿ. ನೀವು ಮತ್ತೆ ಎಲ್ಲರೂ ಹುಟ್ಟುತ್ತೀರಿ. ತೀವು ಗೆಲ್ಲರೂ ಹುಟ್ಟಿರಿ. ಎಲ್ಲರೂ ಗೆಲ್ಲರೂ ಹುಟ್ಟುತ್ತಾರೆ, ಆದರೆ ಪರಿಸ್ಥಿತಿಗಳವರನ್ನೇ ಸೋಲಿಸಬಹುದು. ಆ ಪರಿಸ್ಥಿತಿಯಲ್ಲಿ ಮೀರಿ ಎಲ್ಲ ತಿರುವಾನ ವಿಜಯವಿದೆ. ಥ್ಯಾಂಕ್ಸ್ ಆಲ್.